ಡಿಕೆ ಶಿವಕುಮಾರ್ ಮೇಲೆ ಹಕ್ಕುಚ್ಯುತಿ ಮಂಡಿಸ್ತೀವಿ. ಶಾಸಕ ಮುನಿರತ್ನಗೆ ಡಿಕೆಶಿ ಅವಮಾನವನ್ನ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಯನ್ನ ನೀಡಿರುವಂತದ್ದು. ಇಲ್ಲಿ ಡಿಕೆ ಶಿವಕುಮಾರ್ ಮೇಲೆ ನಾವು ಹಕ್ಕುಚ್ಯುತಿ ಮಂಡಿಸ್ತೀವಿ. ಶಾಸಕ ಮುನಿರತ್ನಗೆ ಡಿಕೆಶಿ ಇಲ್ಲಿ ಅವಮಾನವನ್ನ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಯನ್ನ ನೀಡಿರುವಂತದ್ದು. ಇನ್ನು ಬಿಜೆಪಿ ನಿಷ್ಠಾವಂತ ರಾಜ್ಯಾಧ್ಯಕ್ಷರಿಗೆ ಹೇಳೋದು ಇಷ್ಟೇ, ನಿಮಗೆ ದಮ್ ಇದ್ರೆ ಸದನದಲ್ಲಿ ಡಿಕೆ ಬಗ್ಗೆ ಮಾತನಾಡಿ, ಇಲ್ಲ ಅಂದ್ರೆ ರಾಜೀನಾಮೆಯನ್ನ ಕೊಟ್ಟು ಮನೆಗೆ ಹೋಗಿ ಅಂತ ಹೇಳಿ PY ವಿಜೇಂದ್ರಗೆ ಮತ್ತೆ ಯತ್ನಾಳ್ ಗುಡುಗಿರುವಂತದ್ದು. ಡಿಕೆ ಶಿವಕುಮಾರ್ ವಿರುದ್ಧ ಶಾಸಕರ ಗೌರವ ಇವತ್ತು ಈ ರಾಜ್ಯದಲ್ಲಿ ಅಪಮಾನ ಮಾಡುವಂಥದ್ದು ನಡೆದಿದೆ. ನಾಳೆ ನಾವು ವಿಧಾನಸಭೆ ಪ್ರಾರಂಭ ಆಗಲಿ, ಡಿಕೆ ಶಿವಕುಮಾರ್ ಮೇಲೆ ನಾವೆಲ್ಲರೂ ಕೂಡಿ ಹಕ್ಕುಚ್ಯುತಿ ಮಂಡನೆ ಮಾಡ್ತೀವಿ. ಈ ರೀತಿ ಒಬ್ಬ ಶಾಸಕರಿಗೆ ಏನು ಗೌರವ ಕೊಡಬೇಕಾಗಿತ್ತು, ಸರ್ಕಾರಿ ಕಾರ್ಯಕ್ರಮ ಕರೆಯದೆ ಅಲ್ಲಿ ಕೆಳಗೆ ಕೊಂಡಿರುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದು, ಮತ್ತು ಅವರು ಡಿಕೆ ಶಿವಕುಮಾರ್ ಅಪಮಾನ ಮಾಡಿದ್ದು, ಯಾರೋ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಅವ್ರ ಟೋಪಿಯನ್ನು ತೆಗೆದು ಎಸೆದಿದ್ದು, ಇದೆಲ್ಲದರ ಬಗ್ಗೆನೂ ನಾಳೆ ವಿಧಾನಸಭೆಯಲ್ಲಿ ನಾವು ಚರ್ಚೆ ಮಾಡ್ತೀವಿ. ನಾ ಬಿಜೆಪಿಯ ಅತ್ಯಂತ ನಿಷ್ಠಾವಂತ ರಾಜ್ಯ ಅಧ್ಯಕ್ಷರಿಗೆ ಹೇಳುವುದೇನೆಂದರೆ, ನಿಮ್ಮ ತಾಕಮ್ಮಿದ್ರೆ ಡಿಕೆ ಶಿವಕುಮಾರ್ ವಿರುದ್ಧ ವಿಧಾನಸಭೆಯಲ್ಲಿ ಮಾತಾಡಿ, ನಿಮ್ಮ ದಮ್ ಇದ್ರೆ, ಇಲ್ಲಕಂದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ. ಶಾಸಕರ ಗೌರವ ಇವತ್ತು ಈ ರಾಜ್ಯದಲ್ಲಿ ಅಪಮಾನ ಮಾಡುವಂಥದ್ದು ನಡೆದಿದೆ. ನಾಳೆ ನಾವು ವಿಧಾನಸಭೆ ಪ್ರಾರಂಭ ಆಗಲಿ,